ನನ್ನೆಲ್ಲ ಪ್ರಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನನ್ನ ವಾಹಿನಿ ವಿಸ್ಡಮ್ ವಿನ್ 456ಗೆ ಆದರದ ಸ್ವಾಗತ. ನಾನು ಈ ತಿಂಗಳ ಆರಂಭದಲ್ಲೇ ಒಂದು ಸ್ಲೋಗನ್ ಮುಖಾಂತರ ಆಗಸ್ಟ್ ದ ಮಂತ್ ಆಫ್ ಫ್ರೀಡಮ್ ಎಂಬ ವಿಡಿಯೋದಲ್ಲಿ ಭಾರತೀಯತೆ ಮತ್ತು ಅದರ ಜವಾಬ್ದಾರಿಗಳನ್ನು ನನ್ನ ದೃಷ್ಟಿಕೋನದಲ್ಲಿ ವಿವರಿಸಿದ್ದೆ. ಭವ್ಯ ಭಾರತದ ಮುನ್ನೋಟವನ್ನು ವೀಕ್ಷಿಸಿರುವ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಂದು ಅದರ ಮುಂದುವರೆದ ಭಾಗವಾಗಿ ಭಾರತದ ಸ್ವಾತಂತ್ರ್ಯದ ಹಿನ್ನೋಟಗಳನ್ನು ಒಮ್ಮೆ ನನ್ನ ಮತ್ತು ನಿಮ್ಮೆಲ್ಲರ ಸ್ಮೃತಿಪಟಲದ ಮೇಲೆ ತೆಗೆದಿಡೋ ಬಹು ಜವಾಬ್ದಾರಿಯುತ ಕೆಲಸ ಮಾಡಲು ನನ್ನ ಮನಸ್ಸು ಬಯಸುತ್ತಿದೆ. ಹಾಗಾಗಿ ಇಲ್ಲಿ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ತಮ್ಮಲ್ಲಿ ಒಂದು ಸವಿನಯ ವಿನಂತಿ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೇಳಿ, ಏಕೆಂದರೆ ನಾವು ನಮ್ಮ ಶಾಲಾ ಸಮಯದಲ್ಲಿ ಓದಿದ್ದ ಸಮಾಜಶಾಸ್ತ್ರದ ಪದರಗಳನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ. ನಮ್ಮ ಸ್ವಾತಂತ್ರ್ಯದ ಸಂಗ್ರಾಮದ ಇತಿಹಾಸವನ್ನು ಮತ್ತೊಮ್ಮೆ ಮನನ ಮಾಡಿಕೊಳ್ಳೋಣ. ಏನಂತೀರಾ ಸ್ನೇಹಿತರೆ? ಒಂದು ದೇಶ ಅಪಾರ ಸಂಪತ್ತು. ಅದನ್ನು ಪಡೆಯಲು ದೂರದ ದೇಶಗಳಿಂದ ಬಂದ ವ್ಯಾಪಾರಿಗಳು. ವಿಪರ್ಯಾಸ ನೋಡಿ, ವ್ಯಾಪಾರ ಮಾಡಲು ಬಂದವರೇ ಈ ದೇಶದ ಆಡಳಿತದ ಮೇಲೆ ಹಿಡಿತ ಸಾಧಿಸಿದರು. ಅದು ಹೇಗೆ ಸಾಧ್ಯವಾಯಿತು? ಅದರ ವಿರುದ್ಧ ಭಾರತ ಹೇಗೆ ಎದ್ದು ನಿಂತಿತು? ಸೈನಿಕರ ಬಂಡಾಯದಿಂದ ಹಿಡಿದು ಸತ್ಯಾಗ್ರಹದವರೆಗೆ, ಉಪ್ಪಿನ ಕಣದಿಂದ ಹಿಡಿದು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯವರೆಗೆ, ಸರಿಸುಮಾರು 2 ಶತಮಾನಗಳ ಬ್ರಿಟಿಷ್ ಆಳ್ವಿಕೆಯ ನಂತರ ಭಾರತ ಹೇಗೆ ಸ್ವತಂತ್ರವಾಯಿತು? ಇದು ಕೇವಲ ಸ್ವಾತಂತ್ರ್ಯದ ಕಥೆಯಲ್ಲ, ಇದು ನಮ್ಮ ದೇಶದ ಹೋರಾಟದ ಕತೆ, ನಮ್ಮ ಜನರ ಧೈರ್ಯದ ಕತೆ, ನಮ್ಮ ಸ್ವಾತಂತ್ರ್ಯದ ಕತೆ. ಬನ್ನಿ, ಭಾರತದ ಸ್ವಾತಂತ್ರ್ಯದ ಪಯಣವನ್ನು ಆರಂಭದಿಂದ ತಿಳಿಯೋಣ. ಭಾರತದ ಸ್ವಾತಂತ್ರ್ಯದ ಪಯಣ ಭಾಗ 1. ಭಾರತ ಕೇವಲ ಒಂದು ಭೂಭಾಗವಲ್ಲ, ಸಾವಿರಾರು ವರ್ಷಗಳ ಸಂಸ್ಕೃತಿ, ಜ್ಞಾನ, ವ್ಯಾಪಾರ ಮತ್ತು ವೈಭವವನ್ನು ತನ್ನೊಳಗೆ ಹೊತ್ತಿರುವ ಭೂಮಿ. ಈ ನೆಲದ ಸಂಪತ್ತು, ಇಲ್ಲಿಯ ಮಸಾಲೆಯ ಘಮ, ರೇಷ್ಮೆಯ ವೈಭವ, ಹತ್ತಿಯ ಗುಣಮಟ್ಟ ಇವೆಲ್ಲವೂ ದೂರ ದೇಶಗಳ ಗಮನ ಸೆಳೆಯತೊಡಗಿದವು. ಯುರೋಪಿನ ವ್ಯಾಪಾರಿಗಳು ಭಾರತಕ್ಕೆ ಬಂದರು. ಅವರು ಬಂದದ್ದು ಮಸಾಲೆ ಖರೀದಿಸಲು, ಬಟ್ಟೆ ವ್ಯಾಪಾರ ಮಾಡಲು, ಅದರಿಂದ ಸಂಪತ್ತು ಗಳಿಸಲು. ಆದರೆ ಕಾಲ ಕಳೆದಂತೆ ವ್ಯಾಪಾರಕ್ಕಾಗಿ ಬಂದವರು ಕೋಟೆಗಳನ್ನು ಕಟ್ಟಿದರು, ಕೋಟೆಗಳನ್ನು ತಮ್ಮ ಸೈನ್ಯದಿಂದ ತುಂಬಿಸಿದರು. ಸೈನ್ಯದ ಜೊತೆಗೆ ರಾಜಕೀಯ ಹಸ್ತಕ್ಷೇಪ ಆರಂಭವಾಯಿತು. ಹಾಗೆ ವ್ಯಾಪಾರ ನಿಧಾನವಾಗಿ ಅಧಿಕಾರವಾಗಿ ಬದಲಾಯಿತು. ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲಿಷರು ಬಂದರು. ಏಕೆಂದರೆ ಭಾರತದ ಸಂಪತ್ತು ಎಲ್ಲರನ್ನೂ ತನ್ನತ್ತ ಆಕರ್ಷಿಸುತ್ತಿತ್ತು. ಆದರೆ ಇವರಲ್ಲಿ ಒಬ್ಬರ ಪಯಣ ಮಾತ್ರ ಮುಂದೆ ಹೋಗಿ ಭಾರತದ ಇತಿಹಾಸವನ್ನೇ ಬದಲಿಸಿತು. ಅದೇ ಈಸ್ಟ್ ಇಂಡಿಯಾ ಕಂಪನಿ. 1600ರಲ್ಲಿ ವ್ಯಾಪಾರಕ್ಕಾಗಿ ಸ್ಥಾಪನೆಯಾದ ಈ ಕಂಪನಿ ನಿಧಾನವಾಗಿ ಭಾರತದ ರಾಜಕೀಯದಲ್ಲಿ ತನ್ನ ಹಿಡಿತವನ್ನು ಬೆಳೆಸತೊಡಗಿತು. ಹಾಗಾದರೆ ವ್ಯಾಪಾರಕ್ಕಾಗಿ ಬಂದವರು ಭಾರತದ ದೊಡ್ಡ ಭಾಗವನ್ನು ಆಳಲು ಪ್ರಾರಂಭಿಸಿದ್ದು ಹೇಗೆ? ಮತ್ತು ಭಾರತ ಹೇಗೆ ಆಂಗ್ಲರ ಆಳ್ವಿಕೆಯಿಂದ ಮುಕ್ತವಾಯಿತು ಎಂಬುದನ್ನು ತಿಳಿಯಲು ಇತಿಹಾಸದ ಪುಟಗಳನ್ನು ಒಂದೊಂದಾಗಿ ತಿರುಗಿಸಬೇಕು. 1757ರ ಪ್ಲಾಸಿ ಕದನ, 1964ರ ಬಕ್ಸರ್ ಕದನ, 1857ರ ಮಹಾಬಂಡಾಯ, 1885ರ ರಾಷ್ಟ್ರೀಯ ಚಳುವಳಿ, ಗಾಂಧೀಜಿಯವರ ಸತ್ಯಾಗ್ರಹದಿಂದ ದಂಡಿಯಾತ್ರೆಯವರೆಗೆ, ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ, ಮತ್ತು ಕೊನೆಗೆ ಆಗಸ್ಟ್ 15, 1947 ಸ್ವಾತಂತ್ರ್ಯದ ಸೂರ್ಯೋದಯ
ಇದು ಕೇವಲ 1947ರ ಕಥೆಯಲ್ಲ. ಇದು ಶತಮಾನಗಳ ನೋವು, ಹೋರಾಟ, ತ್ಯಾಗ, ಧೈರ್ಯ, ಬಲಿದಾನ ಮತ್ತು ಏಕತೆಯ ಕತೆ. ಬನ್ನಿ ಇತಿಹಾಸವನ್ನು ಮತ್ತೊಮ್ಮೆ ತಿಳಿದುಕೊಳ್ಳೋಣ. ಈ ಭಾಗ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಇತಿಹಾಸದ ಪುಟಗಳನ್ನು ತೆಗೆದು ನಮ್ಮ ಸ್ವಾತಂತ್ರ್ಯದ ಹೋರಾಟವನ್ನು ನೆನಪಿಸಿಕೊಳ್ಳೋಣ ಸ್ನೇಹಿತರೆ. ಥ್ಯಾಂಕ್ ಯು. ಜೈ ಹಿಂದ್.